for the opportunity given. Thanks to him. This is my first try in front of the camera, and ತುಂಬಾ ಚೆನ್ನಾಗಿ ಬಂತು. It was an exciting project for me, and I did my best. And Satya, I hope everybody likes it. And please come to the theatre and watch this. Thank you so much. ಥ್ಯಾಂಕ್ ಯು. Thank you. ತುಂಬ ಚೆನ್ನಾಗಿತ್ತು. ಭಾಳ ಕಷ್ಟಪಟ್ಟು ಇದನ್ನು ಚಿತ್ರ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಸನ್ನಿವೇಶನೂ ಎಲ್ಲರ ಜೀವನದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆ ಕೂಡ ಇವೆಲ್ಲ ಸನ್ನಿವೇಶಗಳು ಬಂದು ಹೋಗಿದ್ದಾವೆ. ಭಾಳ ಚೆನ್ನಾಗಿದ್ದಾರೆ. ಪಾಪ ಗಣೇಶ್ ನಾರಾಯಣರು ನಮಗೆ ಭಾಳ ಆತ್ಮೀಯರು, ಗುರುಗಳು ಕೂಡ, ನಮ್ಮ ಸಂಗೀತ ಗುರುಗಳು ಅವರು. ಭಾಳ ಕಷ್ಟಪಟ್ಟು ಈಗ ನನಗೆ ಹೇಳ್ತಾ ಇದ್ರು ಈ ಥರ ಮಾಡ್ತಾಯಿದ್ದೀವಿ ಅಂತ. ಭಾಳ ಕಷ್ಟಪಟ್ಟು ಮಾಡಿದ್ದೀರಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲರೂ ಈಗ ಒಳ್ಳೇದಾಗಲಿ ಅಂತ ಬಯಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಎಲ್ಲರೂ ನಿಮ್ಮ ಆ್ಯಕ್ಟಿಂಗ್ ಮೆಚ್ಚಿದ್ರು. ಥ್ಯಾಂಕ್ ಯು. ಒಂದು ರಿವ್ಯೂ ಕೊಟ್ಟರು, ಹೇಗೆ ಅನಿಸ್ತು? ಖಂಡಿತ ಇದು ಒಂದು ಸಂತೋಷವಾದ ಒಂದು ತರುಣ. ಯಾಕಂದರೆ ಇಷ್ಟು ವರ್ಷ ನೀವು ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಆಗಿ ನೋಡಿದ್ದೀರಾ. ಆಲ್ಮೋಸ್ಟ್ ಒಂದು 25 ವರ್ಷದಿಂದ ನಾನು ಇಂಡಸ್ಟ್ರಿಲಿದ್ದೀನಿ. 55 ಸಿನಿಮಾ ಮಾಡಿ ಇವಾಗ ಮೊಟ್ಟ ಮೊದಲ ಬಾರಿಗೆ ಒಂದು ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಅಂತ ಮಾಡಿ ಒಂದು ನಿಭಾಯಿಸಿರುವಂಥ ಚಿತ್ರ ಪರಿಸ್ಥಿತಿ. ಎಲ್ಲರೂ ಜೀವನದಲ್ಲೂ ಪರಿಸ್ಥಿತಿ ಅನ್ನೋ ವಿಷಯ ಬಂದು ತುಂಬ ಪರಿಣಾಮ ಬೀಳುತ್ತೆ. ನಾವು ತಗೊಳ್ಳೋ ನಿರ್ಧಾರ ಬಂದು ನಮ್ಮ ಒಂದು ಒಳ್ಳೆ ರೀತಿಯಾಗೋ ಇಲ್ಲ ಕೆಟ್ಟ ರೀತಿ ತೊಗೊಂಡ್ಬಿಟ್ರೆ ನಮ್ಮ ಜೀವನ ಚೆನ್ನಾಗಿರುತ್ತಾ ಇಲ್ಲ ಕಷ್ಟವಾಗಿರುತ್ತಾ ಅನ್ನೋದನ್ನ ಆ ನಿರ್ಧಾರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಆಧಾರಿತವಾಗಿ ಈ ಚಿತ್ರನ ನಾವು ಮಾಡಿದ್ದೀವಿ. ನಮ್ಮ ಜೀವನ ನಡೆಯುವಂಥ ಎಷ್ಟೋ ಸನ್ನಿವೇಶಗಳ ಒಂದು ಎಕ್ಸ್ಪೀರಿಯನ್ಸಸ್ನ ತಗೊಂಡು ಒಂದು ರಿಯಲ್ ಫ್ಯಾಕ್ಟ್ ಆಗಿ ಇಟ್ಕೊಂಡು ಒಂದು ಮಾಡಿದ್ದೀವಿ. ಜನ ತುಂಬ ಇಷ್ಟಪಟ್ಟಿದ್ದಾರೆ. ಚಿತ್ರ ಮಾಡಿದಾಗ ನಮಗೆ ಏನೋ ಮಾಡಿದ್ದೀವಿ, ಯಾಕಂದರೆ ಅಷ್ಟು ದೊಡ್ಡ ಬಜೆಟಲ್ಲಿ ಇರಲಿಲ್ಲ ಕೈಯಲ್ಲಿ, ಬಟ್ ಕತೆ ಮೇಲೆ ನಂಬಿಕೆ ಇತ್ತು, ಮಾಡಿದ್ವಿ. ಬಟ್ ಸಿನಿಮಾ ನೋಡಿದ ಮೇಲೆ ಬರುವಂತಹ ರಿವ್ಯೂಸ್ ನೋಡಿದ್ರೆ ತುಂಬ ನಮಗೆ ಆಶ್ಚರ್ಯವಾಯಿತು. ಯಾಕಂದರೆ ತುಂಬ ಜನ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಫಿಲಿಮ್ಗೆ. ಒಂದೊಂದು ಸೀನನ್ನು ಒಂದೊಂದು ಇನ್ಸಿಡೆಂಟ್ನ ಅವ್ರವ್ರ ಲೈಫಲ್ಲಿ ನಡೆಯುವಂತಹ ಒಂದು ಇನ್ಸಿಡೆಂಟ್ ಆಗಿ ಅಂದ್ಕೊಂಡು ಅವರು ಫೀಲ್ ಮಾಡ್ಕೊಂಡ್ಬಿಟ್ರು. ಬಹಳಷ್ಟು ಜನ ಬಂದು ಹತ್ಕೊಂಡು ಹೋಗಿದ್ದಾರೆ ಮನೆಗೆ. ಮನೆಗೆ ಹೋಗಿ ಆಮೇಲೆ ಫೋನ್ ಮಾಡ್ತಾರೆ, ನಂಗೆ ತುಂಬ ಮಾತಾಡೋಕ್ಕಾಗಲಿಲ್ಲ, ಸಾರಿ, ತುಂಬ ಕನೆಕ್ಟ್ ಆಯಿತು, ಆ ಮೆಮೊರೀಸನ್ನ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ. ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ನಮ್ಮ ಕನ್ನಡ ಜನತೆಯವರು ಈ ಸಿನಿಮಾನ ಬಂದು ನೋಡಿ, ಮಾಗಡಿ ರೋಡಲ್ಲಿ GT ಮಾಲಲ್ಲಿ 5 ಗಂಟೆಗೆ ಶೋಸ್ ಇದೆ. ನೀವು ಬಂದು ಪ್ರೋತ್ಸಾಹಿಸಿದ್ರೆ ನಾವಿನ್ನ ಮುಂದೆ ನಾವು ಬೆಳಿಬೋದು. ಮತ್ತು ನನ್ನ ಜೊತೆಗೆ ಇದ್ದ ಎಂಟೈರ್ ಟೀಮ್, ನೀವು ಬಂದರೆ ಒಬ್ಬೊಬ್ಬರು ಆರ್ಟಿಸ್ಟು, ಮಂಜಾ ಆಗಿರ್ಬೋದು, ಶಿಲ್ಪ ಅವರಾಗಿರ್ಬೋದು, ನಮ್ರತಾ ಭಾಗ್ಯ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ, BGM ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ನಿಮ್ಮ ಒಂದು ಪ್ರೋತ್ಸಾಹ ಈ ಚಿತ್ರದ ಮೇಲೆ ಇದ್ದರೆ ಖಂಡಿತವಾಗ್ಲೂ ಇದೇ ರೀತಿ ಒಳ್ಳೊಳ್ಳೆ ಫಿಲ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಮೊದಲೊಂದು ಆ್ಯಕ್ಟಿಂಗ್ ಅಷ್ಟೇನು ಆ ಥರ ಇರಲ್ಲ. ಒಂದ್ಸಲಿ ಸುಂದರನಾಥ್ ಸುವರ್ಣ ಅವರು ಕೇಳಿದ್ರು, ಗಣೇಶ ಆ್ಯಕ್ಟಿಂಗ್ ಮಾಡ್ತೇನಪ್ಪ ಅಂದರು. ಅವಾಗ ನಾನು ಜಸ್ಟ್ ಬಿಫೋರ್ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ, ಒಂದು ಹಾರ್ಟ್ ಬೀಟ್ಸ್ ಎಲ್ಲ ಮಾಡೋಕ್ಕೆ ಮುಂಚೆ ಮೈಸೂರು ಮೋಹನ್ ಅವರ ಆರ್ಕೆಸ್ಟ್ರಲ್ನ ಹಾಡ್ತಾ ಇದ್ದೆ. ಅವಾಗ ಇಲ್ಲ ಸರ್, ನಾನು ಆ್ಯಕ್ಟಿಂಗ್ ಎಲ್ಲ ಅಷ್ಟೇ ನನಗೆ ಇಷ್ಟ ಇಲ್ಲ, ನನಗೆ ಮ್ಯೂಸಿಕ್ ಮಾಡ್ಬೇಕಂತಿದ್ದೀನಿ ಅಂತ ಹೇಳಿದ್ದೆ ಅವಾಗ ನಾನು. ಬಟ್ ಆದಮೇಲೆ ಬಂದು ನನಗೆ ಈ ಆ್ಯಕ್ಟಿಂಗ್ ಮೇಲೆ ಬಂದು ಒಂದ್ಸಲಿ ಸುಷ್ಮಾ ಶರೀಫ್ ಅವರ ಒಂದು ಡ್ರಾಮಾ ಮಾಡಬೇಕಾಗಿತ್ತು. ನನ್ಗೆ ಆತ್ಮೀಯವಾದವರು ಒಬ್ಬರು ಬೆಲ್ ಸ್ಕೂಲ್ ಶಂಕರ್ ಅಂತ, ಅವರು ನನಗೆ ಒಂದ್ಸಲಿ ಒಂದು 50 ಪೇಜ್ ಬುಕ್ ಕೊಟ್ಬಿಟ್ಟು, ಗಣೇಶ್ ಅವರೇ ಇದು ಓದಿ ಅಂತ ಕೊಟ್ಟರು. ನಾನು ಅನ್ಕೊಂಡೆ ಓಕೆ ಮ್ಯೂಸಿಕ್ ಮಾಡ್ಲಿಕ್ಕೆ ಕರಿತಿದ್ದಾರೆ ಅಂದ್ಬಿಟ್ಟು ಅದನ್ನು ಓದ್ಬಿಟ್ಟು ಚೆನ್ನಾಗಿದೆ ಸರ್, ಮ್ಯೂಸಿಕ್ ಯಾವಾಗ ಮಾಡೋಣ ಅಂದೆ. ಸೊ ಮ್ಯೂಸಿಕ್ ಶುರು ಮಾಡ್ಕೊಳ್ಳಿ ಅಂದರು. ಸರಿ ಅಂತ ಅದಕ್ಕೆ ಸಾಂಗ್ಸ್ ಟ್ಯೂನ್ ಎಲ್ಲ ಹಾಕ್ಬಿಟ್ಟೆ. ಆದಮೇಲೆ ಸರ್ ಯಾವಾಗ ನಾವು ರೆಕಾರ್ಡಿಂಗ್ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಲೈವ್ ಮಾಡಬೇಕು, ನೀವು ನಾಳೆ ಸ್ಟೇಜಿಗೆ ಬಂದ್ಬಿಡಿ, ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿದ್ರು. ಅವಾಗಲೇ ಗೊತ್ತಾಗಿದ್ದು ಅವರು ನನ್ನ ಸುಷ್ಮಾ ಶರೀಫ್ ಪಾತ್ರ ಮಾಡ್ಲಿಕ್ಕೆ ಕರೆದಿದ್ದಾರೆ ಅಂತ. ನನಗೆ ಒಂದು ಭಯ ಆಯಿತು, ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ ಅಂತ. ಇಲ್ಲ ಬನ್ನಿ ಸರ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿದ್ರು. ಅಲ್ಲಿಂದ ನನ್ನ ಆ್ಯಕ್ಟಿಂಗ್ ಜೀವನ ಬೆಳೀತು. ಸೊ ಅದಾದಮೇಲೆ ಒಂದು ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸಲ್ಲಿ ಮಾಡಿದ್ದೀನಿ. ಫ್ಯೂಚರ್ ಫಿಲಿಮಲ್ಲಿ ಫಸ್ಟ್ ಟೈಮ್ ಆಗಿ ಮಾಡ್ತಿರೋದು ಇದೆ, ಫಸ್ಟ್ ಫಿಲಿಮ್. ಬಟ್ ಬಹಳಷ್ಟು ಜನ ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಮೆಚ್ಚುಗೆ ಕೊಟ್ಟಿದ್ದಾರೆ. ಸೊ ಎಲ್ಲ ದೇವರ ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನ್ಕೊಂತೀನಿ ನಾನು. ಹೌದು, ಇದೆ, ಹೌದು. ನಾನು ಚಿಕ್ಕ ವಯಸ್ಸಲ್ಲಿ, ನಾವೆಲ್ಲರೂ ಚಿಕ್ಕ ವಯಸ್ಸಿದ್ದಾಗ ನಾವು ರೋಡಲ್ಲಿ ಚಿತ್ರ ಬಿಡಿಸ್ತಿರ್ತಾರೆ, ನೀವು ನೋಡಿರ್ಬೋದು ಮೋಸ್ಟ್ಲಿ ಅಲ್ವಾ. ನಾನು ಆ ಥರನೇ ಸ್ಕೂಲ್ ಹೋಗ್ಬೇಕಾದ್ರೆ ರೋಡಲ್ಲಿ ಚಿತ್ರ ಬಿಡಿಸೋನ ನೋಡ್ಕೊಂಡು ಡೈಲಿ ನೋಡ್ತಾ ಹೋಗ್ತಾ ಇದ್ದೆ. ಒಂದ್ಸಲಿ ನನಗೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಹಂಗೆ ಫಾಲೋ ಮಾಡ್ಕೊಂಡು ಹೋದಾಗ ದೇವಸ್ಥಾನದಲ್ಲಿ ಅವರು ಅಲ್ಲಿದ್ದರು. ಅವಾಗ ನಂಗೆ ಗೊತ್ತಾಯ್ತು, ಅವರೆಲ್ಲ ದೇವಸ್ಥಾನದಲ್ಲಿ ಇದ್ದಾರೆ. ಓಕೆ, ನನಗೆ ಒಂದು ಕ್ವಶನ್ ಬಂತು, ನಾವೆಲ್ಲ ಮನೇಲಿದ್ದೀವಿ, ಅವ್ರು ಏನಕ್ಕೆ ದೇವಸ್ಥಾನದಲ್ಲಿ ಇದ್ದಾರೆ ಅಂತ. ಅದು ಹಂಗೆ ನಾನು ಬೆಳೀತಾ ಆ ಕ್ವಶನ್ಗೆ ಒಂದು ಆನ್ಸರ್ ಸಿಕ್ತು. ಓಕೆ, ಅವರೆಲ್ಲ ಬಂದು ಭಿಕ್ಷುಕರು, ಅವ್ರಿಗೆ ದುಡ್ಡಿಲ್ಲ, ಮನೆ ಇಲ್ಲ, ಸೊ ಅವ್ರು ದೇವಸ್ಥಾನ ಹತ್ರ ಇದ್ದಾರೆ, ಡೈಲಿ ಭಿಕ್ಷೆ ಬೇಡಿ ಅವರು ಊಟ ಮಾಡ್ತಿದ್ದಾರೆ ಅಂತ ಅನಿಸ್ತು. ಇದು ಒಂದು ಕಡೆ.
ನಾವೆಲ್ಲ ಆರ್ಟಿಸ್ಟ್ ಆಗಿ ನೀವಾಗಿರ್ಬೋದು, ನೀವೆಲ್ಲ ಒಂದು ಚಿತ್ರದಲ್ಲಿ ಒಂದು ಕೆಲಸ ಮಾಡ್ತಿದ್ದೀರಾ, ರೈಟರ್ಸ್ ಆಗಿರ್ಬೋದು, ಹಾಡುಗಾರರಾಗಿರ್ಬೋದು, ಇಲ್ಲ ಡೈರೆಕ್ಟರ್ ಆಗಿರ್ಬೋದು, ಎಲ್ರಿಗೂ ಒಂದು ಡೆಡ್ ಲೈನ್ಸ್ ಕೊಟ್ಟಿರ್ತಾರೆ ಮನೇಲಿ. ಅಪ್ಪ ಹೇಳ್ತಾರೆ, ನೋಡೋ 1 ವರ್ಷದಲ್ಲಿ ನೀವು ಸಿನಿಮಾ ಮಾಡಬೇಕು, ಇಲ್ಲ ಅಂದ್ರೆ ನಾನು ಬೇರೆ ಕೆಲಸ ನೋಡು ಅಂತಾರೆ. ಮದುವೆ ಆಗಬೇಕು, ಬೇಗ ಬೇರೆ ಕೆಲಸ ನೋಡು ಅಂತಾರೆ. ಇದು ಬಂದು ಆಸ್ ಎ ಬ್ಯಾಚುಲರ್. ಮದುವೆ ಆದ್ಮೇಲೆ ಬರುವಂತ ಒಂದು ರೆಸ್ಪಾನ್ಸಿಬಿಲಿಟಿನೇ ಬೇರೆ. ಒಂದು ರೈಟರು, ಒಂದು ಸಿಂಗರು, ಒಬ್ಬ ಡೈರೆಕ್ಟರು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಎಷ್ಟೆಲ್ಲಾ ಕಷ್ಟಪಟ್ಟು ಅವ್ರು ಏನೋ ಒಂದು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿ ಒಂದು ಗೆಲ್ಬೇಕು, 100 ದಿವಸ ಆಗ್ಬೇಕು ಅಂತ ಕಷ್ಟಪಡ್ತಿರ್ತಾರೆ. ಪ್ಯಾರಲಲ್ ಆಗಿ ನೋಡಿದ್ರೆ ಅವ್ರ ಜೀವನದಲ್ಲಿ ಸಂಪಾದನೆ ಕಮ್ಮಿ ಇರುತ್ತೆ, ಮಗನ್ನ ಓದಿಸ್ಬೇಕು, ವೈಫಿಗೆ ಅಂತ ಒಂದು ಆಸೆಗಳಿರುತ್ತೆ, ಇದನ್ನು ನಿಭಾಯಿಸಕ್ಕೆ ಅವ್ನಿಗೆ ಆಗಲ್ಲ. ಇದರಿಂದಾಗಿ ಎಷ್ಟೋ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟಗಳಾಗಿದೆ. ಇದರಿಂದ ಜೀವನನೇ ಒಡೆದೋಗಿದೆ. ಯಾಕಂದ್ರೆ ಅಲ್ಲಿ ನೀವು ತಗೊಳ್ಳುವಂತ ಡಿಸಿಷನ್, ಪರಿಸ್ಥಿತಿ ಬಂದಾಗ ನಿರ್ಧಾರ ಬೇರೆ ಬೇರೆ ಆಗ್ಬಿಡುತ್ತೆ. ಎಷ್ಟೊಂದು ಜನ ಜೀವ ಕಳ್ಕೊಂಡಿದ್ದಾರೆ, ಎಷ್ಟೊಂದು ಜನ ಜೊತೆಗಿದ್ದು ಸಾಧಿಸೋರು ಇದ್ದಾರೆ. ಸೊ ಇದನ್ನ ಒಂದು ಆಧಾರವಾಗಿ ಇಟ್ಕೊಂಡು, ಆ ಆರ್ಟಿಸ್ಟ್ ಲೈಫ್ ಇಟ್ಕೊಂಡು ಏನಕ್ಕೆ ಒಂದು ಚಿತ್ರ ಮಾಡಿದ್ರೆ, ಸೊ ದಟ್ ಆ ಮೆಸೇಜ್ ಜನಕ್ಕೆ ತಲುಪಲಿ. ಪರಿಸ್ಥಿತಿ ಅಂತ ಒಂದು ಅದು ಬಂದಾಗ ಆ ಪರಿಸ್ಥಿತಿಯಲ್ಲಿ ಒಳ್ಳೆ ನಿರ್ಧಾರ ತಗೊಂಡು ಲೈಫ್ ಚೆನ್ನಾಗಿರ್ಲಿ, ಮಕ್ಕಳು ಚೆನ್ನಾಗಿರ್ಲಿ, ಫ್ಯಾಮಿಲಿ ಚೆನ್ನಾಗಿರ್ಲಿ. ಯಾಕಂದ್ರೆ ನಾವ್ ಎಲ್ಲೇ ಹೋದ್ರು, ಅಮೆರಿಕ ಹೋದ್ರು, ಕೆನಡಾಗ್ ಹೋದ್ರು, ನಾವ್ ಎಷ್ಟೇ ದುಡ್ಡು ಮಾಡಿ ಎಲ್ಲೇ ಹೋದ್ರು ಕೂಡ ವಾಪಸ್ ಮನೆಗೆ ಬರ್ತೀವಿ. ಮನೆಗೆ ಬಂದಾಗ ನಮ್ಮವ್ರಂತ ಇರೋರು ನಮ್ಮ ವೈಫು, ನಮ್ಮ ಮಕ್ಕಳು, ನಮ್ಮ ಜೊತೆಗಿರೋರು, ಇವರೆಲ್ಲೂ ಒಟ್ಟಿಗಿದ್ರೆ ನಾವ್ ಎಷ್ಟೇ ದುಡ್ಡು ಮಾಡಿದ್ರು ಕೂಡ ಸಂತೋಷ, ಮನೇಲಿ ಸಂತೋಷನೇ. ಆ ಸಂತೋಷ ಸಿಗ್ಲಿ ಅಂತ ನಾವು ಎಲ್ರಿಗೂ ಹೇಳ್ಬೇಕಾದ್ರೆ, ದಂಪತಿ ಸಮೇತ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಅಪ್ಪ ಅಮ್ಮ ಕರ್ಕೊಂಡ್ ಬನ್ನಿ. ಸೊ ಫಿಲಿಂ ನೋಡಿದಾಗ, ಫಿಲಿಂ ನೋಡ್ಕೊಂಡು ಆಚೆ ಹೋದಾಗ ನಿಮ್ಗೊಂದು ಅನ್ಸುತ್ತೆ, ಹೌದು ನಾವು ನಿಮ್ಮೆಯಿಂದ ತಗೊಳ್ಳೋ ನಿರ್ಧಾರ ಚೆನ್ನಾಗಿರ್ಬೇಕು, ಆ ನಿರ್ಧಾರ ಚೆನ್ನಾಗಿ ತಗೊಂಡಿರ್ಬೋದು ಅಂತ ಒಂದು ಫೀಲ್ ಬರುತ್ತೆ. ಸೊ ಅದನ್ನ ಒಂದು ಇಟ್ಕೊಂಡು, ಆ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಒಂದು ಮಾಡೋಣ ಅಂತ ಮಾಡಿದ್ದೀವಿ. ನಮ್ಮ ಸುಲ್ಲಾನ್ ನಮ್ಮ ಜೊತೆಗೆ ಇದ್ದು ನಮ್ಮ ಕತೆ ಮಾಡಬೇಕಾದ್ರೆ ಜೊತೆಗೆ ಎಷ್ಟೋ ಮಾತಾಡಿ ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿ ಈ ಕಥೆನ ಬರ್ದಿದ್ದೀವಿ. ಇವನು ನನ್ನ ಸ್ಟುಡಿಯೋದಲ್ಲಿ ಫಸ್ಟ್ ಸೇರಿದ್ದು ಕಾರ್ಪೆಂಟ್ರಾಗಿ ಸೇರಿದ. ಇವಾಗ ಅವನು ಕತೆಗಾರ. ಇವನ್ ಕಾ ಅಂತ ಒಂದು ಸಾಂಗ್ ಕೇಳಿ, ಕೋಕನಕ ಸಾಂಗ್ ಕೇಳಿದ್ದೀರಾ? ಜೊತೆಗೆ ನನ್ನ ಜೊತೆ ಹಾಡಿದ್ದಾನೆ. ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೀತಾನೆ, ಕತೆ ಬರೀತಾನೆ, ಆಕ್ಟಿಂಗು ಮಾಡ್ತಾನೆ. ಸೊ ಇದು ಏನಕ್ಕೆ ಹೇಳಿದೆ ಅಂದ್ರೆ, ಒಬ್ಬ ಕಾರ್ಪೆಂಟ್ರಾಗೆ ಇರ್ಬೇಕಂತ ಅವಶ್ಯಕತೆ ಇಲ್ಲ, ಒಬ್ಬ ಭಿಕ್ಷಕಾಗೆ ಇರ್ಬೇಕಂತ ಅವಶ್ಯಕತೆ ಇಲ್ಲ. ಎಲ್ರಿಗೂ ಒಂದು ಲೈಫ್ ಇದೆ. ಇವಾಗ ಕಾರ್ಪೆಂಟರ್ ಆದ್ರೆ ನಾಳೆ ಒಂದು ಬೇರೆನೂ ಆಗ್ಬೋದು. ಅದಕ್ಕೆ ಎಲ್ರು ಪ್ರೋತ್ಸಾಹ ಮಾಡಿದ್ರೆ, ಅದನ್ನ ಫಿಲಿಮಲ್ಲಿ ಕೂಡ ಹೇಳಿದ್ದೀನಿ. ಒಬ್ಬ ಭಿಕ್ಷುಕ ಇವಾಗ ಮಂಜ ಅವ್ನು ಕಳ್ತನ ಮಾಡ್ಕೊಂಡು ಇರ್ಬೇಕಂತ ಅವಶ್ಯಕತೆ ಇಲ್ಲ, ಅವನಿಗೆ ಅಂತ ಒಂದು ಲೈಫ್ ಇದೆ. ಸೊ ಅದನ್ನ ಎಲ್ರಿಗೂ ಒಂದು ಪಾಸಿಟಿವ್ ಆಗಿ ಆಗ್ಲಿ ಅಂತಾನೆ ಒಂದು ಅನಿಸ್ತು. ಆ ಒಂದು ಮನ್ಸಿಟ್ಕೊಂಡು ಈ ಒಂದು ಚಿತ್ರ ಮಾಡಿದ್ದೀವಿ. ಇದು ಜನಕ್ಕೆ ತಲುಪಬೇಕು. ನಿಮ್ಮಂತ ಇರೋ ಒಂದು ಪ್ರೋತ್ಸಾಹ ಮಾಡಿ ಅದನ್ನ ತಲುಪಿಸಿದ್ರೆ ಖಂಡಿತ ಜನ ಬಂದು ನೋಡ್ತಾರೆ. ನಿನ್ನೆ ಫಸ್ಟ್ ಡೇ ಬಂದು ಆಲ್ಮೋಸ್ಟ್ ಹೌಸ್ಫುಲ್, ನಿನ್ನೆನೂ ಆಲ್ಮೋಸ್ಟ್ ಹೌಸ್ಫುಲ್, ಇವತ್ತು ಆಲ್ಮೋಸ್ಟ್ ಒಂದು 170 ಜನ ಬಂದಿದ್ದಾರೆ. ಬಂದವರೆಲ್ಲ ಹೇಳೋದು ಒಂದೇ ವಿಷಯ, ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನ ಕನ್ನಡ ಜನತೆ ಅವರು ಬಂದು ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಿ ನಮಗೂ ಒಂದು ಇದೇ ತರ ಇನ್ನಷ್ಟು ಸಿನಿಮಾ ಮಾಡ್ಲಿಕ್ಕೆ ನಮಗೂ ಇಷ್ಟ ಆಗುತ್ತೆ. ನಾವು ಖಂಡಿತ ಮಾಡ್ತೀವಿ, ನಮಗೂ ಒಂದು ಶಕ್ತಿ ಸಿಗುತ್ತೆ. ಸೊ ಜೊತೆಗೆ ನಮ್ಮ ಮಂಜ ಮೈಕ್ ಇಟ್ಕೊಂಡಿದ್ದಾನೆ. ಇವನ ಪಾತ್ರ ತುಂಬಾ ಜನ ಮೆಚ್ಕೊಂಡಿದ್ದಾರೆ. ಮೊನ್ನೆ ಏನಾಯ್ತು, ಸಿನಿಮಾ ಮುಗಿಸ್ಕೊಂಡು ಆಚೆ ಬರ್ತಾ ಇದೀವಿ, ಯಾರೋ ಮೊಬೈಲ್ ನೋಡ್ಕೊಳಪ್ಪ, ಮೊಬೈಲ್ ಜೋಪಾನ ಅಂದ್ರು. ಯಾಕಂದ್ರೆ ಆ ಸಿನಿಮಾದಲ್ಲಿ ಇವನು ಕಳ್ತನ ಮಾಡೋ ಕ್ಯಾರೆಕ್ಟರ್. ಅವ್ರು ಇನ್ನೊಬ್ರು ನಿಜವಾಗ್ಲೂ ಮೊಬೈಲ್ ಕಳ್ದೋಗಿದೆ ಡೌನ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಇವನು ಆಕ್ಟಿಂಗ್ ಮಾಡಿದ್ದಾನೆ. ತುಂಬಾ ಜನ ಇವನ್ ಆಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಇವನ್ಗೂ ಒಳ್ಳೆ ಒಂದು, ಯಾಕಂದ್ರೆ ಆಲ್ರೆಡಿ ಇವನು ಮೋರ್ ದೆನ್ 5-10 years ಇಂಡಸ್ಟ್ರಿಯಲ್ಲಿ ಇದ್ದಾನೆ. ಈ ಚಿತ್ರದಲ್ಲಿ ಅವನ್ನ ನೋಡುವಂತ ಪಾತ್ರನೇ ಬೇರೆ, ಅವನ ಆಕ್ಟಿಂಗೇ ಬೇರೆ. ಸೊ ಇದೇ ರೀತಿಯ ಒಳ್ಳೊಳ್ಳೆ ಫಿಲ್ಮ್ ಸಿಗ್ಲಿ. ಮತ್ತೆ ನಮ್ಮ ವೈಫ್ ಆಗಿ ಜೆನಿಫರ್ ಆಲ್ರೆಡಿ ಅವ್ರು ಮಾತಾಡಿದ್ರು. ನಾನು ಇಂಟರ್ವ್ಯೂ ಅಲ್ಲಿ ಹೋದಾಗ ಒಬ್ಬ ಹುಡುಗ ಬಂದ್ಬಿಟ್ಟು, ಸರ್ ನಿಮ್ ವೈಫ್ ತುಂಬಾ ರೂಢ್ ಆಗಿದ್ದಾರೆ. ಇವನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಇವನೇ ನನ್ನ ವೈಫ್ ಬಗ್ಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಆಮೇಲೆ ಅವ್ನು ಹೇಳ್ತಾರೆ ಆನ್ ಸ್ಕ್ರೀನ್ ವೈಫ್. ಇವ್ರು ನೋಡ್ಬಿಟ್ಟು ಇವಾಗ ಹೇಳ್ಬಿಟ್ಟ, ನೀವು ತುಂಬಾ ರೂಢ್ ಆಗಿದ್ದೀರಾ ಅಂತ ಹೇಳಿದ ನಾನು. ಅಂದ್ರೆ ಅಷ್ಟ್ ಮಟ್ಟಿಗೆ ಕ್ಯಾರೆಕ್ಟರ್ನ ಜನ ತಗೊಂಡ್ಬಿಟ್ಟಿದ್ದಾರೆ. ನೆನ್ನೆ ಏನಾಯ್ತು, ಒಬ್ರು ಅಜ್ಜಿ ಬಂದ್ಬಿಟ್ಟು ನೀವು ಲಾಸ್ಟ್ ಮದ್ವೆ ಆಗಿದ್ದು ಒಳ್ಳೇದಾಯ್ತು ಅಂದ್ರು ಅವರು. ಸೊ ಆ ರೀತಿ ಒಂದು ವ್ಯೂಸ್ ಕೊಡ್ಬೇಕಾದ್ರೆ ಜನ ಎಷ್ಟು ಮಟ್ಟಿಗೆ ಆ ಕ್ಯಾರೆಕ್ಟರ್ ಒಳಗೆ ಹೋಗಿದ್ದಾರೆ, ಎಷ್ಟು ಮಟ್ಟಿಗೆ ಆ ಕ್ಯಾರೆಕ್ಟರ್ನ ಅವರು ತನ್ನ ಮನಸ್ಸಲ್ಲಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಫಿಲ್ಮ್ನ ಬಂದು ನೋಡಿ ಪ್ರೋತ್ಸಾಹಿಸಿ, ನಿಮ್ಗೂ ತುಂಬಾ ಇಷ್ಟ ಆಗತ್ತೆ. ನಿಮ್ಗೋಸ್ಕರ ನಾವಿಲ್ಲಿ ಕಾಯ್ತಾ ಇದೀವಿ. GT ಮಾಲಲ್ಲಿ 5 ಗಂಟೆ ಶೋ ಇದೆ ಸಾಯಂಕಾಲ. ನಾಳೆ ಇದೆ, ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ, ಥರ್ಸ್ಡೇ ತನಕ ಇರ್ತೀವಿ. ಇನ್ನ ಖಂಡಿತ ನಾವಿನ್ನ ಮುಂದೆ ಹೋಗ್ಲಿಕ್ಕೆ ನೀವೆಲ್ಲ ಬಂದ್ರೆ ಖಂಡಿತ ನಾವಿನ್ನ ನಮ್ಮ ಮುಂದೆ ಹೋಗ್ತೀವಿ. ಸೊ ಪ್ಲೀಸ್ ಬನ್ನಿ, ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್.